ನಮಸ್ಕಾರ. ಈಗಿನ ಯುಗದಲ್ಲಿ ಪ್ರೀತಿ ಸಿಗೋದು ತುಂಬಾ ಕಷ್ಟ ಕಣ್ರಿ. ಅದರಲ್ಲೂ ಈ ಮಾಡರ್ನ್ ಡೇಟಿಂಗ್ ಯುಗದಲ್ಲಿ ನಿಜವಾದ ಪ್ರೀತಿಯನ್ನ ಹುಡ್ಕೊಂಡು ಹೋದ್ರೆ ನಾವು ಮೂರ್ಖರು ಅಂತ ಹೇಳ್ಬೋದು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗಿನ ಯುಗದಲ್ಲಿ ಎಮೋಷನಲ್ ಕೋಶಂಟ್ ಮಾತ್ರ ಕಡಿಮೆ ಆಗ್ತಾ ಇದೆ ಅಂತಲ್ಲ. ನೋಡಿ, ಒಂದು ರಿಲೇಶನ್‌ಶಿಪ್ ಸಸ್ಟೈನ್ ಆಗ್ಬೇಕಂತ ಹೇಳಿದ್ರೆ ಫಿಸಿಕಲ್ ಅಟ್ರಾಕ್ಷನ್ ಒಂದು ಪಾರ್ಟ್ ಆದ್ರೆ ಎಮೋಷನಲ್ ಇಂಟಿಮೆಸಿ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಭಾವನಾತ್ಮಕ ಜೀವಿಗಳು. ನಮ್ಮ ಭಾವನೆಯನ್ನ ವ್ಯಕ್ತಪಡಿಸೋರು. ನಮಗೆ ಖುಷಿ ಆದ್ರೆ ಒಬ್ಬರ ಹತ್ರ ಹಂಚ್ಕೊಳ್ಳಿಕ್ಕೆ, ದುಃಖ ಆದ್ರೆ ಹಂಚ್ಕೊಳ್ಳಿಕ್ಕೆ, ನಮ್ಮ ಕಷ್ಟವನ್ನ ಕೇಳಲಿಕ್ಕೆ ಯಾವ್ದಾದೊಂದು ಜೀವ ಬೇಕು ಅಂತ ನಾವು ಎಲ್ಲರೂ ಹಾತೊರಿತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಫಿಸಿಕಲ್ ಚೀಟಿಂಗ್ ಆದ್ರೂ ನಾವು ಮರ್ತ್ಬಿಡ್ಬೋದು. ಆದ್ರೆ ಯಾರಾದ್ರೂ ಎಮೋಷನಲ್ ಚೀಟಿಂಗ್, ಎಮೋಷನಲಿ ಬಾಂಡ್ ಆದ್ರೆ ಅದನ್ನ ಕ್ಷಮಿಸೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ನನ್ನ ಸಂಗಾತಿಗೆ ನನಗಿಂತ ಇನ್ನೊಬ್ಬರ ಮೇಲೆ ಪ್ರಯಾರಿಟಿ ಇದೆ. ಅವರನ್ನ ತುಂಬಾ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಜೀವಕ್ಕೆ ತುಂಬಾ ನೋವಾಗತ್ತೆ ಕಣ್ರಿ. ಆದ್ರೆ ಈಗಿನ ಯುಗದಲ್ಲಿ ಪ್ರೀತಿಯನ್ನ ಹೇಗೆ ಹುಡುಕೋದು? ಯಾಕೆ ಜನ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊತಾ ಇದ್ದಾರೆ? ಯಾಕೆ ಜನ ಇಷ್ಟೊಂದು ಬದಲಾಗ್ತಿದ್ದಾರೆ? ಇವತ್ತು ತುಂಬಾನೇ ಚೆನ್ನಾಗಿ ನನ್ನ ಹತ್ರ ಮಾತಾಡಿರ್ತಾರೆ. ನೆಕ್ಸ್ಟ್ ಡೇ ನಾನು ಯಾರಪ್ಪ ಅನ್ನೋದೇ ಗೊತ್ತಿರಲ್ಲ. ಈ ಇನ್ಕನ್ಸಿಸ್ಟೆನ್ಸಿ ಇದ್ರೆ ಎಂಥವ್ರಿಗೂ ಹುಚ್ಚಿಡ್ದಂಗೆ ಆಗುತ್ತೆ. ಹೋಗಿ ನನ್ನನ್ನು ಮಾತಾಡಿಸು, ನನಗೆ ಪ್ರೀತಿ ಕೊಡು ಅಂತ ಹೇಳಿ ಅಂಗ್ಲಾಚಿ ಬೇಡಣ ಅಂತ ಅನ್ಸುತ್ತೆ. ಬರೀ ಬ್ಯುಸಿಯಾಗಿದ್ದಾರೆ ಅಂತನಾ? ಮೊದಲಿಂದನೂ ಎಲ್ಲರೂ ಕೆಲಸನೇ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಯಾಕೆ ಹೀಗೆ ಜನಗಳಿಗೆ ಹಿಂಗೆ ಅನಿಸ್ತಾ ಇದೆ? ಇದ್ದಕ್ಕಿದ್ದಾಗೆ ಚೆನ್ನಾಗಿ ಮಾತಾಡಿದವರು ನಾಳೆ ನನ್ನ ಫೋನ್ ಕೂಡ ಎತ್ತುತ್ತಾ ಇರಲ್ಲ. ಅಥವಾ ಶುರುಗೆ ಎಷ್ಟು ಪ್ರೀತಿ ಕೊಟ್ಟಿರ್ತಾರೆ, ಅದಾದ ಮೇಲೆ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸು ಅಂತ ಹೇಳಿದ್ರು ನಾನು ಅವ್ರ ದುಂಬಾಲೆ ಬೀಳಬೇಕು. ಯಾಕೆ ಈ ಥರ ಬ್ರೆಡ್ ಕ್ರಂಪಿಂಗ್ ಮಾಡ್ತಾರೆ? ಯಾಕೆ ಈ ಥರ ಗೋಸ್ಟ್ ಹಿಂಗ್ ಮಾಡ್ತಾರೆ? ಯಾಕೆ ಈ ಥರ ಗ್ಯಾಸ್ ಲೈಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕಲ್ಲಿ ಅದಕ್ಕೆ ಸೈಕಾಲಜಿಕಲ್ ರೀಸನನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಹೀಗಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ನೋಡಿ, ನಾವು ಇರ್ತಕ್ಕಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಒಂದು ಫೋಟೋವನ್ನು ಹಾಕ್ತೀವಿ. ಕೆಲವು ಇವಾಗ ನೋಡಿರ್ಬೋದು, ಮೊದಲಾದ್ರೆ ಮೂವಿಯಲ್ಲಿರೋರ್ನೆಲ್ಲ ಸೆಲೆಬ್ರಿಟಿ ಅಂತ ಕರೀತಾ ಇದ್ರು. ಈಗ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ, ಸೆಲೆಬ್ರಿಟಿಗಳಾಗ್ಬಿಟ್ಟಿರ್ತೀವಿ. ನಮಗೆ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದರೆ ನಾವೇ ಹೋ ಹೌದಪ್ಪ ನಾನು ದೊಡ್ಡ ಸೆಲೆಬ್ರಿಟಿ ಅಂತ ನಾವು ಅನ್ಕೋತೀವಿ. ಇದು ಎಲ್ಲರ ಮನಸ್ಸಲ್ಲೂ ಬರ್ತಕ್ಕಂಥ ಭಾವನೆ. ಆದರೆ ಎಷ್ಟೋ ಸತಿ ಏನಾಗುತ್ತೆ, ನಾವು ಯಾವಾಗಲೂ ಅಷ್ಟೇ, ನಮ್ಗೆ ಏನೇ ಸಿಗಲಿ, ಇವಾಗ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಒಂದು ಬಟ್ಟೆ ನೋಡ್ತೀರಾ, ತುಂಬ ಇಷ್ಟ ಆಗುತ್ತೆ, ಆ ಬಟ್ಟೆನ ತೊಗೊಂಬಿಡಲ್ಲ ನೀವು. ಹೋಗಿ ಹುಡುಕ್ತಾ ಇರ್ತೀರ, ಇನ್ಯಾವ್ದಾದ್ರು ಚೆನ್ನಾಗಿರೋ ಬಟ್ಟೆ ಇರುತ್ತಾ, ಇನ್ಯಾವ್ದಾದ್ರು ಚೆನ್ನಾಗಿರೋದು, ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತಾ, ಇದಕ್ಕಿಂತ ಒಳ್ಳೇದೇನಾದ್ರು ಇದೆಯಾ ಅಂತ ಹೇಳಿ ನಮ್ಮ ಮನಸ್ಸು ಹುಡುಕ್ತಾನೆ ಇರುತ್ತೆ. ಯಾವುದನ್ನು ನಾವು ಒಂದೇ ಸತಿ ನೋಡಿದಾಗ ತಗೊಳ್ಳಲ್ಲ. ಆದರೆ ಮನುಷ್ಯನ ಹೇಗಾಗತ್ತಪ್ಪ ಅಂತ ಹೇಳಿದರೆ, ಈಗ ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾರೋ ಒಬ್ಬ ಅನಾನಿಮಸ್ ವ್ಯಕ್ತಿ ಮೆಸೇಜ್ ಮಾಡೋದಾಗಿರ್ಬೋದು, ನಿಮಗೆ ಲೈಕ್ ಮಾಡೋದಾಗಿರ್ಬೋದು, ಅಥವಾ ಒಳ್ಳೆ ಮಾತುಗಳನ್ನು ಆಡಿದಾಗ ನಿಮ್ಗೆ ಅನಿಸುತ್ತೆ, ಐ ಡಿಸರ್ವ್ ಬೆಟರ್, ಇನ್ನೂ ಚೆನ್ನಾಗಿರೋದು ಕಾದಿದ್ದರೆ ಸಿಗ್ತಾ ಇತ್ತೇನೋ. ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾರನ್ನೋ ಒಬ್ಬರನ್ನ ಇಷ್ಟಪಡ್ತಾ ಇರ್ತೀವಿ. ನಿಜವಾಗ್ಲೂ ಆ ವ್ಯಕ್ತಿಗೆ ನಾವು ಅವ್ರನ್ನ ಇಷ್ಟಪಡ್ತಿದ್ದೀವಿ ಅಂತಲೂ ಗೊತ್ತಿರಲ್ಲ. ಆದರೆ ನಾವು ಆಲ್ರೆಡಿ ಒಂದು ಕಲ್ಪನಾತ್ಮಕವಾಗಿ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ಪಿಗೆ ಹೋಗ್ಬಿಟ್ಟಿರ್ತೀವಿ, ಒಂದು ಅಬ್ಸೆಷನಿಗೆ ಹೋಗ್ಬಿಟ್ಟಿರ್ತೀವಿ. ನಿಜವಾದ ಬ್ರೇಕಪ್ ಆದರೂ ಆಚೆ ಬರ್ಬೋದು. ಆದರೆ ಈ ಇಲ್ಯೂಷನನ್ನು ನಾವು ಯಾವುದನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವೋ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ, ನಮಗೆ ಬೇಕಾಗಿರೋದು ರಿಯಲ್ ಕನೆಕ್ಷನ್. ಯಾಕಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಫಿಸಿಕಲ್ ಅಟ್ರಾಕ್ಷನ್ ಹೋಗ್ಬಿಡುತ್ತೆ. ನಿಜವಾದ ಲಕ್ಸುರಿ ಏನು ಗೊತ್ತಾ, ಈಗಿನ ಕಾಲದಲ್ಲಿ ನಿಜವಾಗ್ಲೂ ನೀವು ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕಬೇಕು ಅಥವಾ ನೀವು ನೋಡೋಕ್ಕೆ ಚೆನ್ನಾಗಿರಬೇಕು ಅನ್ನೋದಲ್ಲ. ಯಾರೋ ಒಬ್ಬರು ನಿಮಗೆ ಏನೂ ಹೆಲ್ಪ್ ಮಾಡೋಕ್ಕಾಗದಿದ್ರು ಅವರಿಗೆ ಯಾವ ರೀತಿ ಅವರನ್ನು ನಡೆಸ್ಕೊತಾ ಹೋಗ್ತೀರಾ, ಯಾರಿಗೆ ಕೈಂಡ್ನೆಸ್ಸನ್ನು ತೋರಿಸ್ತಾ ಹೋಗ್ತೀರಾ. ಎಷ್ಟೇ ಸತಿ ನಮ್ಗೆ ಯಾರೋ ಒಬ್ಬರು ರೇಗಿಸ್ತಾರೆ, ಒಂದು ಅಡ್ವರ್ಸ್ ಸಿಚುವೇಶನ್ ಬರುತ್ತೆ, ಕೋಪ ಬರುತ್ತೆ, ಆಗ ಕೂಡ ನಾವು ಕಾಮಾಗಿರೋದನ್ನು ಪ್ರಾಕ್ಟೀಸ್ ಮಾಡೋದಾಗಿರಬಹುದು. ಇದೆಲ್ಲವೂ ನಮ್ಮ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ಈಗ ಎಲ್ಲವೂ ಇನ್ಸ್ಟೆಂಟಾಗಿ ಫುಡ್ ಆರ್ಡರ್ ಮಾಡ್ತೀವಿ, ಇನ್ಸ್ಟೆಂಟಾಗಿ ಮನೆಗೆ ಸಾಮಾನು ಗ್ರೋಸರಿ ಬರುತ್ತೆ. ಮನುಷ್ಯ ಕಾಯೋದನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಆದರೆ ನಮ್ಗೆ ಇದು ಯಾವುದನ್ನು ನಾವು ಇದನ್ನು ಅಭ್ಯಾಸನೇ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮುಂಚೆ ಆದರೆ ಮೆಡಿಟೇಷನ್ ಅನ್ನೋದು ಆಪ್ಷನ್ ಇರ್ತಿರ್ಲಿಲ್ಲ. ಮೆಡಿಟೇಷನ್ ಅನ್ನೋದು ಏನಾಗತ್ತಂತಪ್ಪ ಅಂದರೆ, ನಿಮ್ಮನ್ನು ಕರೆಂಟ್ ಸಿಚುಯೇಷನ್, ಕರೆಂಟ್ ಮೂಮೆಂಟಿಗೆ ಆ್ಯಂಕರ್ ಮಾಡ್ತಾ ಹೋಗುತ್ತೆ. ನಿಮ್ಮ ಮನಸ್ಸನ್ನು ಒಂದು ಉಲ್ಲಾಸಭರಿತವಾಗಿ ಇಡಿಸುತ್ತೆ, ಕಾಮ್ನೆಸ್ಸನ್ನು ಕಲಿಸ್ತಾ ಹೋಗುತ್ತೆ, ಪೇಷನ್ಸನ್ನು ಕಲಿಸ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ಗೆ ನಾವು ಇಳಿತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸು. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ರಿಲೇಷನ್ಶಿಪ್ಪನ್ನು ಕಳ್ಕೊತಾ ಬರ್ತೀವಿ. ಯಾವಾಗ ಒಂದು ರಿಲೇಷನ್ಶಿಪ್ಗೆ ಇಳಿತೀವಿ, ನೋಡಿ, ನೀವು ಸಿಂಗಲ್ ಆಗಿರ್ತೀವಿ,
ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತ ಅನಿಸ್ತಾ ಇರಲ್ಲ. ರಿಲೇಷನ್‌ಶಿಪ್‌ಗೆ ಹೋದ ತಕ್ಷಣ ನಿಮ್ಮ ಹಿಡನ್ ಟ್ರಿಗರ್ಸ್‌ಗಳು ಆಚೆ ಬರ್ತಾ ಇರುತ್ತೆ. ನಿಮ್ಮ ಚೈಲ್ಡ್‌ಹುಡ್ ವೂಂಡ್ಸ್‌ಗಳು ಆಚೆ ಬರ್ತಾ ಇರುತ್ತೆ. ನಿಮ್ಮ ಇನ್ಸೆಕ್ಯೂರಿಟಿಗಳು ಆಚೆ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ 2 ಕಾಂಕ್ರೀಟ್ ಪರ್ಸನಾಲಿಟಿಗಳು ನಾವು ಜೊತೆಲಿ ಇದ್ದೀವಿ ಅಂತ ಹೇಳಿದ್ರೆ ನನ್ನಲ್ಲಿರ್ತಕ್ಕಂಥ ವೂಂಡ್ಸ್‌ಗಳನ್ನ ಆಚೆ ಬರ್ತಾ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರ್ತೀನಿ ಇದರ ರಿಲೇಷನ್‌ಶಿಪ್ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು ಅಂತ. ಯಾಕಂತ ಹೇಳಿದ್ರೆ ಒಂದು ರಿಲೇಷನ್‌ಶಿಪ್ಪು ನಿಮ್ಮನ್ನ ಹೀಲ್ ಮಾಡಲಿಕ್ಕೆ ಜನಗಳು ಬರ್ತಾ ಇರೋದು. ಅದನ್ನೇ ನಾನು ಹೇಳ್ತಾ ಹೋಗ್ತೀನಿ ಕಾರ್ಮಿಕ್ ರಿಲೇಷನ್‌ಶಿಪ್ ಅಂತ. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಪಾಠ ಕಲಿಸೋಕ್ಕೆ ಒಂದು ವ್ಯಕ್ತಿ ಬರ್ತಾ ಇರ್ತಾರೆ. ಯಾವತ್ತೂ ತಿಳ್ಕೊಳ್ಳಿ ಬರೀ ಒಂದು ವ್ಯಕ್ತಿ ಅಲ್ಲ, ಯಾವುದೇ ಒಂದು ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಬರಲಿ ಅದು ಏನೋ ಒಂದು ಪಾಠವನ್ನು ಕಲಿಸ್ತಾ ಇರುತ್ತೆ. ಕೂತು ಕೇಳಿ, ಆರ್ ಯು ಡೂಯಿಂಗ್ ಓಕೆ? ಏನು ನಿನಗೆ ಪ್ರಾಬ್ಲಮ್ ಆಗ್ತಿದೆ? ಏನು ಈ ಸಿಚುಯೇಷನ್ ನಿನಗೆ ಪಾಠ ಕಲಿಸ್ತಾ ಇದೆ ಅಂತ. ಯಾವಾಗ ನಿಮ್ಮ ಜೊತೆ ನೀವು ಕೂತ್ಕೊಂಡು ಅನಲೈಸ್ ಮಾಡ್ತಾ ಹೋಗ್ತೀರೋ ಖಂಡಿತ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವತ್ತೂ ಇನ್ಸ್ಟೆಂಟಾಗಿ ಸೊಲ್ಯೂಷನನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಯಾವಾಗ ಒಂದು ನಿಮ್ಮ ಮಧ್ಯೆ ಅಥವಾ ನಿಮ್ಮ ಸಂಗಾತಿ ಮಧ್ಯೆ ಒಂದು ಕೋಪ ಅಥವಾ ಅಗ್ರೆಷನ್ ಶುರು ಆಗುತ್ತೆ, ಟೈಮ್ ತಗೊಳ್ಳಿ, ಒಂದು ಬ್ರೇಕ್ ತಗೊಳ್ಳಿ. ನಂತರ ಮತ್ತೆ ವಾಪಸ್ ಬಂದು ಒಂದು ಅರ್ಧ ಗಂಟೆಲಿ ಬ್ರೇಕ್ ಅಂತ ಹೇಳಿದ್ರೆ ಸೈಲೆಂಟ್ ಟ್ರೀಟ್ಮೆಂಟ್ ಅಲ್ಲ. ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಬಂದು ಕಾಮ್ನೆಸ್ಸಲ್ಲಿ ಕೂತು ಮಾತಾಡ್ತಾ ಹೋಗಿ. ಒಂದು ಕಾಮನ್ ಗ್ರೌಂಡಲ್ಲಿ ಬಿಟ್ಟು ಹೋಗೋದು ಒಂದು ಆಪ್ಷನ್ ಕೂಡ ಆಗಿರಬಾರ್ದು. ಯಾವಾಗ ನೀವಿಬ್ಬರು ಜೊತೆಯಲ್ಲಿದ್ದು ಆ ಪ್ರಾಬ್ಲಮನ್ನು ನೋಡಿ, ಯಾವಾಗಲೂ ಹೇಳ್ತೀನಿ ಜಗಳ ಮಾಡೋದು ಗಂಡ ಹೆಂಡತಿಯ ಒಳ್ಳೆ ಟ್ರೇಡ್. ಆದರೆ ಆ ಆರ್ಗ್ಯುಮೆಂಟನ್ನು ಹೇಗೆ ರಿಸಾಲ್ವ್ ಮಾಡ್ತೀರಾ ಅನ್ನೋದು ಆ ರಿಲೇಷನ್ಶಿಪ್ ಲಾಂಜಿವಿಟಿಯನ್ನು ತೋರಿಸ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ನನ್ನ ಪಾರ್ಟ್ನರಿಗೆ ಭಯಪಡಿಸ್ಲಿಕ್ಕೆ ನಾನು ನಿನ್ನ ಬಿಟ್ಬಿಡ್ತೀನಿ, ನಾನು ನಿನ್ನ ಡಿವೋರ್ಸ್ ಮಾಡಿಬಿಡ್ತೀನಿ, ಬ್ರೇಕಪ್ ಮಾಡ್ಕೊಂಬಿಡೋಣ ಅಂತ ಹೀಗೆ ಪದೇ ಪದೇ ಹೇಳ್ತಾ ಇರ್ತೀವಿ. ಆದರೆ ನಮಗೆಲ್ಲರಿಗೂ ಬೇಕಾಗಿರೋದು ಸೆಕ್ಯೂರ್ ಅಟ್ಯಾಚ್ಮೆಂಟ್ ಸ್ಟೈಲ್. ಯಾವಾಗ ನಾವು ಹೀಗೆ ಬ್ರೇಕಪ್ಪನ್ನು ಇನಿಷಿಯೇಟ್ ಮಾಡ್ತಾ ಇರ್ತೀವಿ, ಹೆದರಿಸ್ತಾ ಇರ್ತೀವಿ, ರಿಯಲ್ ಕನೆಕ್ಷನ್ನ ಕಳ್ಕೊತಾ ಹೋಗ್ತೀವಿ. ನಮಗೆ ಬೇಕಾಗಿರೋದು ಒಂದು ರಿಯಲ್ ಬಾಂಡಿಂಗ್, ರಿಯಲ್ ಕನೆಕ್ಷನ್. ಯಾವುದು ನೋಡಿ, ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು ಅಥವಾ ಒಂದು ಕರೆಂಟ್ ಎಷ್ಟೋ ಸತಿ ಈಗ ನಾವು ನೋಡೋದು ಹೋದರೆ ಮದುವೆ ಆದವ್ರು ಎಷ್ಟೋ ಜನ ಡೇಟಿಂಗ್ ವೆಬ್ಸೈಟ್ಸಲ್ಲಿ ಇರ್ತಾರೆ. ಆದರೆ ಅದೆಲ್ಲವೂ ಕೂಡ ನಿಮಗೆ ಆ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನನ್ನು ಕೊಡ್ತಾ ಹೋಗುತ್ತೆ. ಯಾವುದು ಕೂಡ ನಿಮ್ಮ ಸಂಗಾತಿ ಥರ ನಿಮ್ಗೆ ಯಾವುದು ಸೇಫ್ಟಿ ಕೊಡೋಕ್ಕೆ ಹೋಗಲ್ಲ. ಎಂಥದೇ ಅದ್ಭುತವಾದ ವ್ಯಕ್ತಿ ನೀವು ಮೀಟ್ ಮಾಡಿರಿ, ಅವ್ರ ಜೊತೆ ನೀವು ಬದುಕಕ್ಕೆ ಶುರು ಮಾಡಿದ್ಮೇಲೆ ಅವರ ನಿಜವಾದ ಬಣ್ಣ ಗೊತ್ತಾಗ್ತಾ ಹೋಗುತ್ತೆ. ಹಾಗಂತ ನಾವು ಹುಡ್ಕೊಂಡು ಹೋಗ್ತಾನೆ ಹೋದರೆ ಈ ಸರ್ಚಿಗೆ ಎಂಡಿದೆಯಾ? ನಮಗೆ ಏನಿದೆಯೋ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ಏನು ಯಾರು ಇದ್ದಾರೋ ಅವರನ್ನು ಆಚರಿಸ್ತಾ ಹೋದರೆ ಎಂಥಾದ ಕೆಟ್ಟ ವ್ಯಕ್ತಿಯಾಗಿರಲಿ ಅವರನ್ನು ಪರಿವರ್ತನೆ ಮಾಡಿ ಅವ್ರ ಜೊತೆ ನಾವು ಖುಷಿಯಾಗಿರಬಹುದು. ಆದರೆ ಈ ಒಂದು ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಯಾವುದನ್ನೋ ಹೋಗಿ ಹುಡ್ಕೊಂಡು ಹೋಗಿ ಅದೆಲ್ಲವೂ ಕೂಡ 2 ದಿನದಲ್ಲಿ ಸತ್ತೋಗ್ತಕ್ಕಂತಹ ಸಂಬಂಧಗಳು. ಯಾಕಂತ ಹೇಳಿದ್ರೆ ಏನೂ ಮಾತಾಡೋಕ್ಕೆ ಇಲ್ಲ ಇವಾಗ ನಮಗೆ ಕಾನ್ವರ್ಸೇಷನ್ ಅಲ್ವಾ? ಸೊ ಮೊದಲನೇದಾಗಿ ಫಿಸಿಕಲ್ ಅಟ್ರಾಕ್ಷನನ್ನು ಬಿಟ್ಬಿಡೋಣ. ಯಾಕಂತ ಹೇಳಿದ್ರೆ ಎಲ್ಲವೂ ಒಂದಲ್ಲ ಒಂದೊಂದು ದಿನ ನಶಿಸ್ತಕ್ಕಂಥದ್ದೇ. ನೀವು ಎಷ್ಟೋ ಸತಿ ನೋಡಿರ್ಬೋದು, ನಮ್ಮ ಫೇವ್ರೆಟ್ ಹೀರೋಯಿನ್ನು ಈಗ ವಯಸ್ಸಾದ್ಮೇಲೆ ಹೇಗೆ ಕಾಣ್ತಾ ಇರ್ತಾರೆ ಅಲ್ವಾ? ಪರ್ಸ್ನಾಲಿಟಿ ತುಂಬ ಮುಖ್ಯ ಆಗುತ್ತೆ. ಹಾಗಿದ್ರೆ ಎಷ್ಟೋ ಜನ ಈ ಫಿಲಮ್ ಆ್ಯಕ್ಟರ್ಸ್ಗಳು ಎಷ್ಟು ಸುಂದರವಾಗಿರ್ತಾರೆ, ಮತ್ತು ಅವ್ರಿಗೆ ಯಾಕೆ ಡಿವೋರ್ಸ್ ಆಗ್ತದೆ ಅಲ್ವಾ? ಸೊ ಯಾರೇ ನೋಡಲಿಕ್ಕೆ ತುಂಬ ಚೆನ್ನಾಗಿರಲಿ, ಹೇಗೇ ಇರಲಿ, ಅವರ ಮನಸ್ಸು ಮುಖ್ಯ ಆಗ್ತಾ ಹೋಗುತ್ತೆ. ನಾವು ನಮ್ಮ ಸಂಗಾತಿಯ ವ್ಯಕ್ತಿತ್ವವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ಯಾವುದೇ ಥರ ಡಿಸ್ಟ್ರಾಕ್ಷನು ಅದು ಡಿಸ್ಟ್ರಾಕ್ಷನ್ನೇ ಹೌದು. ಅದು ಯಾವುದೇ ರೀತಿಯ ನಮಗೆ ಸೇಫ್ಟಿ ಕೊಡಲ್ಲ, ಸೆಕ್ಯೂರಿಟಿ ಕೊಡಲ್ಲ. ಇವತ್ತು ನನ್ನ ತಂದೆ ತಾಯಿಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿ ಬಂದು ನೋಡ್ಕೋತಾಳೆ ಹೊರತು ಯಾವುದೇ ತರಹ ಒಂದು ಡಿಸ್ಟ್ರಾಕ್ಷನಲ್ಲಿ ಇರ್ತಕ್ಕಂಥವ್ರು ನಮ್ಮ ಹತ್ರ ಸುಖ ಇದ್ದಾಗ ಎಲ್ಲರೂ ನಮ್ಮ ಜೊತೆ ಬರ್ತಾರೆ ಕಣ್ರಿ. ಕಷ್ಟದಲ್ಲಿರೋರು ನಿಜವಾಗ್ಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗಲೂ. ಸೊ ಹಾಗಾಗಿ ನಮ್ಮ ಮನೆಯವರನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ, ನಮ್ಮ ಗರ್ಲ್ ಫ್ರೆಂಡನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ, ನಮ್ಮ ಸಂಗಾತಿಯನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ನಮಗೆ ಏನು ಸಿಕ್ಕಿದೆಯೋ ಅದನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಈ ಹುಡುಕ್ತಾ ಹೋದರೆ ಯಾವುದು 100% ಅಲ್ಲ ಅಲ್ವಾ? ಒಂದು ರಿಲೇಷನ್ಶಿಪ್ ಅಂತಂದರೆ ಕಾಂಪ್ರಮೈಸು. ನಮ್ಮ ಇನ್ನರ್ ಫ್ಲಾಸನ್ನು ತೋರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವೇನಾಗಿರ್ತೀರ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಮುಂದಿನ ಸಂಚಿಕೆಯಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ ರೀತಿಯ ಸಂಗಾತಿಯನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ನಿಮಗೆ ಏನಾದರೂ ತುಂಬಾ ಬೇಕು ಅಂತ ಅನಿಸ್ತಿದೆ ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.